ಹೊನ್ನಾವರ ಸಂಕೊಳ್ಳಿಯಲ್ಲಿ ಸಂಪನ್ನಗೊಂಡ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ. ಶ್ರೀ ಗೋಳಿಬೀರಪ್ಪ ದೇವಾಲಯದ ಆವಾರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಕೊಳ್ಳಿಯ ಶಾಲಾ ಅಭಿಮಾನಿಗಳು, ಪೂರ್ವ ವಿದ್ಯಾರ್ಥಿಗಳು ಹಾಗೂ ಊರ ನಾಗರಿಕರ ಸಹಕಾರದಲ್ಲಿ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಳದಿಪುರ RS ಹೈಸ್ಕೂಲಿನ ನಿವೃತ್ತ ಗಣಿತ ಶಿಕ್ಷಕರಾದ HN ಪೈ ಅವರು ಗಣಿತದಲ್ಲಿ ಸಮಾನಾಂತರ ಶ್ರೇಣಿ ಎಂಬ ಸೂತ್ರ ಹುಟ್ಟಿಕೊಂಡ ಹಿನ್ನೆಲೆಯನ್ನು ವಿವರಿಸುತ್ತಾ ಎಳವೆಯಲ್ಲಿಯೇ ವಿದ್ಯಾರ್ಥಿಗಳ ಸೃಜನಶೀಲತೆಯ ಗುಣವನ್ನು ಗುರುತಿಸಿ ಬೆಳೆಸುವ ಮೂಲಕ ವಿದ್ಯಾವಂತರನ್ನಾಗಿ ರೂಪಿಸುವ ಮಹತ್ತರ ಜವಾಬ್ದಾರಿ ಪಾಲಕರು ಹಾಗೂ ಶಿಕ್ಷಕರಲ್ಲಿ ಇದೆ ಎಂದರು. ಗಣಿತದಲ್ಲಿ ಕಾರ್ಲ್ ಗೌಸ್ ಹೇಳುವಂತವರು ಅಪ್ರತಿಮ ಗಣಿತಜ್ಞರು. ಜಗತ್ತಿನ 3 ಪ್ರಮುಖ ಗಣಿತಜ್ಞರಲ್ಲಿ ಅವರೊಬ್ಬರು ಅಂತ ಖ್ಯಾತಿಯನ್ನು ಪಡೆದಿದ್ದಾರೆ ಕಾರ್ಲ್ ಗೌಸ್. ಇಂತಹದ್ದೇ ಒಂದು ಶಾಲೆಯಲ್ಲಿ, ಜರ್ಮನಿಯಲ್ಲಿ ಒಂದು ಪುಟ್ಟ ಹಳ್ಳಿಯಲ್ಲಿ ಅವರು ಗಣಿತವನ್ನು ಕಲಿತಾ ಇರಬೇಕಾಗಿದ್ದರೆ ಅಲ್ಲಿಯ ಶಿಕ್ಷಕರಿಗೆ, ಏಕೋಪಾಧ್ಯಾಯ ಶಾಲೆಯ ಶಿಕ್ಷಕರಾಗಿದ್ದರವರು, ಅವರಿಗೆ ಆ ಶಿಕ್ಷಕರಿಗೆ ಒಂದು ಕೆಲಸ ಬಂತು BO ಆಫೀಸ್ನಿಂದ, ತಕ್ಷಣ ಮಾಹಿತಿಯನ್ನು ಮುಟ್ಟಿಸುವಂತಹದ್ದು. ಆಗ ಅವ್ರು ಏನ್ ಮಾಡಿದ್ರು, 1ರಿಂದ 10ರವರೆಗಿನ ಸಂಖ್ಯೆಗಳನ್ನ ಕೂಡಿಸಿ ಅಂತ ಮಕ್ಕಳಿಗೊಂದು ಕೆಲಸ ಕೊಟ್ಟು ಆ ಕೆಲಸವನ್ನ ಮಾಡಲಿಕ್ಕೆ ಕುಳಿತುಕೊಂಡ್ರು. ಆಫೀಸ್ ಕೆಲಸ ತಕ್ಷಣ ಮುಟ್ಟಿಸ್ಬೇಕಲ್ಲ. ಆಗ ಒಬ್ಬ ವಿದ್ಯಾರ್ಥಿ ಪಟ್ನೆ ಓಡಿ ಬಂದ, ಸರ್ ಅದರ ಮೊತ್ತ 55 ಆಗ್ತದೆ ಅಂತ ಹೇಳ್ದ. ಸಂಖ್ಯೆನೇ ಬರ್ಕೊಳ್ಳಿಲ್ಲ ಅವನು, ಅದರ ಮೊತ್ತ 55 ಆಗ್ತದೆ ಅಂತ ಹೇಳ್ದ. ಕೆಲವು ಸಂಖ್ಯೆಗಳನ್ನು ಕೊಟ್ಟಿರೋದ್ರಿಂದ ನೀವು ಕೂಡಿಸಿರ್ಬೇಕು ಅಂತ ಆ ಶಿಕ್ಷಕರು, ಹೋಗು 20ರವರೆಗೆ ಸಂಖ್ಯೆಗಳನ್ನು ಬರೆದು ಕೂಡಿಸು ಅಂದ್ರು. ಅವನು ವಾಪಸ್ ಹೋಗಲೇ ಇಲ್ಲ. ಸರ್ ಅದರ ಮೊತ್ತ 210 ಆಗ್ತದೆ ಅಂದ. ಹಾಗೆ ಅವನಿಗೆ ಆಶ್ಚರ್ಯ ಆಯ್ತು. ಅರೆ ಇದನ್ನು ಹೇಗೆ ಕಂಡು ಹಿಡಿದ? ಅವನಿಗೆ ಕರೆದು, ಏನಪ್ಪ ಯಾಕೆ ಮಾಡಿದೆ ಇದನ್ನ? ಸರ್ ಇದಕ್ಕೊಂದು ಈ ರೀತಿ ಸೂತ್ರ ಇದೆ ಹೇಳ್ದ. ಈ ರೀತಿ ಮಾಡಿದರೆ 1ರಿಂದ ಆರಂಭಿಸಿದ ಯಾವುದೇ ಸಂಖ್ಯೆಗಳಿದ್ದರೂ ಸಹ ಆರಾಮಾಗಿ ಕೂಡಿಸಬಹುದು ಅಂತ ಹೇಳಿದ. ಆ ಶಿಕ್ಷಕರು ಬೆರಗಾದರು. ಅವರಿಗೆ ಗೊತ್ತಿರಲಿಲ್ಲ ಇದು. ಅವರೇನು ಮಾಡಿದ್ರು ಗೊತ್ತಾ? ಅದೇ ದಿನ ಸಾಯಂಕಾಲ ಪಾಲಕರನ್ನು ಕರೆಸಿದ್ರು ಮತ್ತು ಹೇಳಿದ್ರು, ಅವನನ್ನ ನಮ್ಮ ಶಾಲೆಯಲ್ಲಿ ಇಡಬೇಡಿ, ಅವನನ್ನ ಜರ್ಮನಿಯ ಇಂತಹ ಒಂದು ಶಾಲೆಗೆ ಕಳಿಸಿ, ಅಪ್ರತಿಮವಾದಂತಹ ಒಂದು ಸೃಜನಶೀಲ ಗುಣ ಈ ವಿದ್ಯಾರ್ಥಿಯಲ್ಲಿದೆ, ಅವನನ್ನು ಇಂತಹ ಶಾಲೆಗೆ ಕಳಿಸಿ ಅಂತ ಪ್ರೋತ್ಸಾಹಿಸಿ ಅವರೂ ಸಹ ಸಹಾಯ ಮಾಡಿ ಆ ವಿದ್ಯಾರ್ಥಿಯನ್ನ ಜರ್ಮನಿಯ ಆ ಶಾಲೆಗೆ ಕಳಿಸಿದರು. ಅಲ್ಲಿ ಒಬ್ಬನು ಅಪ್ರತಿಮ ಗಣಿತಜ್ಞರಾಗಿ ಅವರು ಬೆಳೆದರು. ಅವರೇ ಕಾರ್ಲ್ ಗೌಸ್, ಜಗತ್ತಿನ ಅಪ್ರತಿಮ 3 ಗಣಿತಜ್ಞರಲ್ಲಿ ಒಬ್ಬರು. ಅವರು 3ನೇ ತರಗತಿಯಲ್ಲಿರುವಾಗ ಕಂಡು ಹಿಡಿದಂತಹ ಆ ಸೂತ್ರ ಇವತ್ತು 10ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ, ಸಮಾಂತರ ಶ್ರೇಣಿಗಳು ಅಂತ. ಆ ಸಮಾಂತರ ಶ್ರೇಣಿಗಳಲ್ಲಿ ಬರುವಂತಹ ಆ ಸೂತ್ರ ಕಂಡು ಹಿಡಿದಂತಹ ವ್ಯಕ್ತಿ ಬೇರೊಬ್ಬನ್ಯಾರೂ ಅಲ್ಲ, 3ನೇ ತರಗತಿಯಲ್ಲಿ ಕಲಿಯುತ್ತಿದ್ದಂತಹ ವಿದ್ಯಾರ್ಥಿ ಕಾರ್ಲ್ ಗೌಸ್. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಊರಿನ ಪ್ರಥಮ ಪ್ರಜೆ ಪಂಚಾಯತ್ ಸದಸ್ಯರಾದ ಗೋವಿಂದ್ ಜೋಶಿಯವರು ಮಾತನಾಡಿ, ಸಂಕೊಳ್ಳಿ ಎನ್ನುವುದು ಸಣ್ಣ ಹಳ್ಳಿಯಲ್ಲ, ದೇಶಕ್ಕೆ ಯೋಧರನ್ನು ಕೊಟ್ಟ ಶೌರ್ಯ ಭೂಮಿ, ಸೇವೆಯ ಮಹತ್ವವನ್ನು ಅರಿತ ಸ್ವಯಂ ಸೇವಕರನ್ನು ಹೊಂದಿರುವ ಧನ್ಯ ಭೂಮಿ, ಅದೆಷ್ಟೋ ಕೃಷಿ ಋಷಿಗಳ ಶ್ರಮವರಿತ ಕರ್ಮಭೂಮಿ, ನಿರೂಪಕರು ಶಿಕ್ಷಕರನ್ನು ಹೊಂದಿರುವ ಜೊತೆ ಸರ್ವ ಸಮಾಜದ ಸಾಮರಸ್ಯದ ರಸಪಾಕವನ್ನು ಉಳಿಸುತ್ತಿರುವ ಸಂಸ್ಕಾರಯುತ ಶೈಕ್ಷಣಿಕ ಭೂಮಿ, ಕಲಿತ ಶಾಲೆಯ ಋಣವನ್ನು ತೀರಿಸಲು ಎಲ್ಲರೂ ಸಂಕಲ್ಪಬದ್ಧರಾಗೋಣ ಎಂದರು. ಜನರನ್ನ ತೀಡಬಲ್ಲ ಶಿಕ್ಷಕರ ಅನೇಕರಿದ್ದಾರೆ. ಎಲ್ಲ ವೃತ್ತಿಯನ್ನ, ಎಲ್ಲ ಬಂಧು ಬಾಂಧವರನ್ನ ಸಮರಸದಿಂದ ಬಾಳಿಸಿಕೊಂಡು ಹೋಗುವಂತಹ ಹಿರಿಯರಿದ್ದಾರೆ. ಅಷ್ಟೇ ಅಲ್ಲ, ಅತ್ಯಂತ ಕಾರ್ಯಕ್ರಮವನ್ನು ಅತ್ಯಂತ ಚಂದವಾಗಿ ನಿರೂಪಿಸಬಲ್ಲಂತಹ ಗಣೇಶ್ ಜೋಶಿ ಅವರಂತೂ ನಮ್ಮೂರು ನಮಗೆ ಕೊಟ್ಟಿದೆ ಖಂಡಿತವಾಗಿ. ಯಾಕಂದ್ರೆ ಇದಕ್ಕೂ ಕೂಡ ಕೆಲವು ಊರುಗಳಲ್ಲಿ ಬೇರೆಯವರನ್ನ ಕರ್ಕೊಂಡ್ಬರ್ಲಿಕ್ಕೆ ಹೋಗುವಂತೆ, ಆದರೆ ನಮ್ಮೂರಿಗೆ ಸರ್ವ ಸಂಪತ್ತು ನಮ್ಮೂರಿನಲ್ಲಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಹಳದಿಪುರ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಪುಷ್ಪಾ ನಾಯ್ಕ್ ಅಧ್ಯಕ್ಷೀಯ ನುಡಿಗಳನ್ನಾಡಿ ಶಾಲೆಯ ಅಭಿವೃದ್ಧಿಗೆ ಪಂಚಾಯತ್ ಸಹಕಾರ ಯಾವತ್ತೂ ಇರಲಿದೆ ಎಂದರು. ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮ ಈ ಸಂಕೊಳ್ಳಿ ಗ್ರಾಮದಲ್ಲಿ ನಡೀತಾ ಇರೋದು ನಿಜಕ್ಕೂ ಒಂದು ಹೆಮ್ಮೆಯ ಒಂದು ವಿಷಯ. ಯಾಕೆಂದ್ರೆ ಸಂಕೊಳ್ಳಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ, ನಾನೀಗ ಸಾಕಷ್ಟು ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಭಾಗಿಯಾಗಿದ್ದೇನೆ ಇಷ್ಟರ ಮಟ್ಟಿಗೆ, ಆದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಅದು ಯಶಸ್ವಿಯಾಗಿ ನಡೆಯುತ್ತೆ. ಯಾಕೆಂದ್ರೆ ಈಗ ಯಶಸ್ವಿ ಆಗ್ಲಿಕ್ಕೆ ಕಾರಣ ಏನು? ಇಲ್ಲಿಯ ಒಂದು ಗ್ರಾಮಸ್ಥರು ಹಾಗೂ ಒಂದು ನಮ್ಮ ಗ್ರಾಮ ದೇವತೆಯ ಒಂದು ಆಶೀರ್ವಾದ ಅಂತಾನೆ ಹೇಳ್ಬೋದು. ಯಾವುದೇ ಕಾರ್ಯಕ್ರಮ ಮಾಡಲಿ ಅದನ್ನ ಯಶಸ್ವಿಯಾಗಿ ಮಾಡ್ತಾರೆ ಅನ್ನೋದು ಈ ಒಂದು ಊರಿನ ಒಂದು ಹೆಮ್ಮೆ ತರಕಂತ ಒಂದು ವಿಷಯ ಅಂತಾನೆ ಹೇಳ್ಬಹುದು. ಈ ಸಂದರ್ಭದಲ್ಲಿ ಪಂಚಾಯತ್ ಉಪಾಧ್ಯಕ್ಷರಾದ ಅಜಿತ್ ನಾಯ್ಕ್, DIEP RN ಹಳದಿಪುರ್, RS ಪ್ರೌಢಶಾಲೆ ಮುಖ್ಯಾಧ್ಯಾಪಕ ಸೋಮೇಶ್ವರ್ ಪೂಜಾರ್, ಶ್ರೀಮತಿ ಸೀತಾ ಭಟ್, ಪಂಚಾಯತ್ ಸದಸ್ಯರಾದ ಮಹೇಶ್ ನಾಯ್ಕ್,
ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ತುಳಸುಗೌಡ, ಊರಿನ ಪ್ರಮುಖರಾದ ರಾಮಕೃಷ್ಣ ಭಟ್, ಡಿ.ಎಂ. ನಾಯ್ಕ್, ಜಿ.ಕೆ. ಭಟ್, ಶಾಲಾ ಮುಖ್ಯಾಧ್ಯಾಪಕಿ ಶ್ರೀಮತಿ ಸವಿತಾ ಭಟ್ ವೇದಿಕೆಯಲ್ಲಿದ್ದರು. ಗಣೇಶ್ ಜೋಶಿ ಕಾರ್ಯಕ್ರಮ ನಿರ್ವಹಿಸಿದರು. ಶಿಕ್ಷಕಿ ಶ್ರೀಮತಿ ಯಮುನಾ ನಾಯ್ಕ್ ವಂದಿಸಿದರು.